ಹೇ ಕನ್ನಡಿಗಾಸ್, ಎಲ್ಲರಿಗೂ ವೆಲ್ಕಮ್ ನನ್ನ ಹೊಸ ವ್ಲಾಗ್ಗೆ. ನಾನು ಫಸ್ಟ್ ವ್ಲಾಗ್ ಅಂದ್ಕೊಂಡಿರ್ಬೋದು, ಅಂದ್ಕೊಳ್ಳೋದಲ್ಲ ಅದೇ. ಸೊ ಇವತ್ತು ಬಂದ್ಬಿಟ್ಟು ಗಾಡಿದು ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಫ್ರೆಂಡು. ಇವಾಗ ಕರೆಕ್ಟಾಗಿ ಇಂದ್ರಾನಗರಲ್ಲಿದ್ದೀವಿ. ಇಲ್ಲಿಂದ ಇವಾಗ ನೆಕ್ಸ್ಟು ಇನ್ನು ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋದರೆ ಕೋರಮಂಗಲ. ಸೊ ನೋಡಿರ್ತೀರ ತಮ್ಮನೇಲಲ್ಲಿ ಆಲ್ರೆಡಿ ಯಾವ ಗಾಡಿ ತೊಗೋತಾ ಇದೀವಿ ಅಂತ. ಎಲ್ಲರೂ ಹೇಳ್ತೀರಾ, ಕಮೆಂಟ್ಸ್ ಬರತ್ತೆ ಗೊತ್ತು, ಯಾಕೆ RS457 ತೊಗೊಂಡಿಲ್ಲ ಅಂತ. ಯಾಕೆ BMW G310RR ಇನ್ನೂ ನೋಡ್ತೀರಾ. ಸೊ ಬನ್ನಿ ಇವಾಗ ಹೋಗೋಣ. ಸೊ ರೀಚ್ ಆಗ್ತಾ ಇದ್ದೀವಿ ಕೋರಮಂಗ್ಲಕ್ಕೆ. ಇನ್ನು ಇವಾಗ ಇಲ್ಲೊಂದು ಲೆಫ್ಟ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಶೋರೂಮ್ ಬಂತು. ಇನ್ನೂ ನಮ್ಮ ಫ್ರೆಂಡು ಗೊತ್ತಿಲ್ಲ ನಾನು ಈ ಥರ ಗಾಡಿ ತೊಗೋತಾ ಇದ್ದೀನಿ ಅಂತ. ಅವ್ನು ಬರೀ ಯಾವುದೋ ಶೂಟ್ ಐತೆ ಅಂತ ಕರ್ಕೊಂಡು ಬಂದೆ. ಅವನದು ರಿಯಾಕ್ಷನ್ ನೋಡಬೇಕು ಹಿಂಗಿರೋದಂತ. ಆಮೇಲೆ ವಿಡಿಯೋ ಅಷ್ಟು ನಾನೇನು ಲೆಂತಿಯಾಗಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ವ್ಲಾಗ್ ಅಲ್ಲ, ಅದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಯಾವಾಗ ಕ್ಯಾಮ್ರಾ ಹಿಡಿಬೇಕು, ಯಾವಾಗ ಏನು ಮಾಡಬೇಕು ಅಂತ. ಸೊ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಶೋರೂಮ್ ಒಳಗಡೆ ಹೋಗ್ಬಿಟ್ಟು ಮ್ಯಾನೇಜರ್ನ ಮೀಟ್ ಮಾಡಬೇಕು. ಅವ್ರಿಗಿದೇನು ಚಲಾನ್ ಬೇರೆ ಕೊಡಬೇಕು, ರೋಡ್ ಟ್ಯಾಕ್ಸ್ದು ಕೊಟ್ಬಿಟ್ಟು ಆಮೇಲೆ ನೋಡೋಣ ಏನಾಗುತ್ತೋ. ಬನ್ನಿ ಹೋಗೋಣ. ಇನ್ನೇನು ಒಂದು ಶೋರೂಮ್ ಬಂತು, ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಶೋರೂಮ್ ಬರುತ್ತೆ. ಸೊ ನೋಡ್ಬೋದು ಶೋರೂಮ್ ಬಂತು, ಇವಾಗ ರೈಟ್ ಸೈಡಲ್ಲೇ ಐತೆ. ಸೊ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಹಂಗೆ ಹೋಗೋಣ ಒಳಗಡೆ. ನನಗಿನ್ನ ಮುಂಚೆ ಇಲ್ಲಿ ಯಾರೋ S1000RR ಆ ಕಣ್ಣುಗಳು ನೋಡಿ ಗೈಸ್, ಹಿಂಗಿದೆ ಏನು ಸೈಕ್ ಆಗೈತೆ ನೋಡಿ ಗೈಸ್ ಗಾಡಿ ಪಾವ. ಸೊ ಈ S1000RR ತಗೋತಾ ಇರೋದು ಅಭಿಯವರ್ ಅಂತ. ಆಮೇಲೆ ಇದು ಯಾವುದು ಸೆಟಪ್ ನೋಡ್ತಾ ಇದ್ದೀರಲ್ಲ, ಇದು 4 ಲಕ್ಷ ಅಂತ ಇವರು. ಸೊ ಇದು ನೋಡ್ಬೋದು ಶೋರೂಮ್ ಹೊರಗಡೆಯಿಂದ ಹೆಂಗಿದೆ ಆ್ಯಂಬಿಯನ್ಸ್ ಅಂತ. ಚೆನ್ನಾಗಿದೆ, BMW ಅಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ಸಿನಿಮ್ಯಾಟಿಕ್ಸ್ ಹಿಂಗಿದೆ ಫುಲ್ BMW ಶೋರೂಮ್ದು. ಹಾಗೆ ನನ್ನ ಗಾಡಿ ಕೂಡ ಅದರಲ್ಲೇ ರಿವ್ಯೂ ಮಾಡಿಬಿಡ್ತೀನಿ. ಸಿನಿಮ್ಯಾಟಿಕ್ಸು ಕಮೆಂಟ್ ಮಾಡಿ, ಅಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸೊಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಬಂದ್ಬಿಟ್ಟು ಡೆಲಿವರಿ ಎಲ್ಲ ತೊಗೊಂಡು ಬಂದ್ವಿ ಚರ್ಚಿಗೆ. ಪೂಜೆ ಮಾಡಿಸ್ತಾ ಇದ್ದೀವಿ. ಪೂಜೆ ಮಾಡಿಸ್ಕೊಂಡು ಮನೆಗೆ ಎತ್ಕೊಂಡು ಹೋಗೋದಷ್ಟೇ. ಫೈನಲಿ ಗಾಡಿ ಮನೆಗೆ ಬಂತು. ಗಾಡಿ ನಿಲ್ಸಿದ್ದೀನಿ ಒಳಗಡೆ. ಏನು ಮಸ್ತಾಗೈತಲ್ಲ ನೋಡೋಕ್ಕೆ. ಎದ್ಬಿಟ್ಟು ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಂಡು ಕ್ಯಾಮ್ರಾ ಒಂದು ಇಸ್ಕೋಬೇಕು. ಒಂದು ವೆನಸ್ಡೇ ಅಷ್ಟಲ್ಲಿ ಕ್ಯಾಮ್ರಾದ ಒಂದು ಬ್ಲಾಗ್ ಬರುತ್ತೆ. ಮಾರ್ನಿಂಗ್ ಆಯಿತು ಗುರು. ಇವಾಗ ಹೋಗ್ಬಿಟ್ಟು ಗಾಡಿದು ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಸೊ ಗಾಡಿ ನೀವು ನೋಡ್ಬೋದು, ಏನು ಮಸ್ತಾಗೈತೆ ವೈಟ್. ಫಿದಾ ಆಗೋದೆ ಗುರು ನೋಡಿದ ತಕ್ಷಣನೇ ಗಾಡಿನ. ಸೊ ಬನ್ನಿ ಇವಾಗ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಕೋಲ್ಡ್ ಸ್ಟಾರ್ಟು ಇಲ್ಲಿಕ್ಕೆ ಇಲ್ಲಿದೆ. ಸೊ ಅವರು ಕಂಪನಿಯವ್ರು ಹೇಳಿದ್ರು 50 ಡಿಗ್ರೀಸ್ ಆಗೋ ಗಂಟ ಗಾಡಿ ಐಡಲಲ್ಲೇ ಇರಲಿ, ಮೂವ್ ಮಾಡಬೇಡಿ ಅಂತ. ಸೊ ಇವಾಗ ಕರೆಕ್ಟಾಗಿ 30 ಡಿಗ್ರೀಸ್ ಹತ್ರ ಇದೆ.
50 ಆಗೋವರೆಗೂ ನಾರ್ಮಲಾಗಿ ಹಂಗೆ ಬಿಡೋಣ ಆನ್ ಮಾಡಿಬಿಟ್ಟು ಇವಾಗ. ಪವರು ಇದೆ ಗುರು, ಹೇಳ್ತಾರೆ ಪವರ್ ಇಲ್ಲ ಹಂಗೆ ಹಿಂಗೆ ಅಂತ. ನೀವು ಇನ್ನೂ ನೋಡಿಲ್ಲ ಇದ್ರದ್ದು ಗಾಡಿ ಪವರ್. ಕಂಪೇರ್ ಮಾಡ್ತಾ ಇದ್ದೀರಾ ಗೊತ್ತು ಟಿ ವಿ ಎಸ್ ಜೊತೆನೂ, ಯಾಕಂದರೆ ಟಿ ವಿ ಎಸ್ಸು BMW ಎರಡು ಇಬ್ಬರು ಕಂಪನಿ ಸೇರಿನೇ ಇದು ಮಾಡಿರೋದು. ಸೊ BMW ಇಲ್ಲ ರೈಟ್ಸ್ ಇದೆ ಅವ್ರಿಗೆ, ಯಾಕಂದರೆ ಅವ್ರು ಆಲ್ರೆಡಿ ಅಗ್ರಿಮೆಂಟ್ ತೊಗೊಂಡವ್ರೆ ಟಿ ವಿ ಎಸ್ಸಿಂದ. ನಾವು ಈ ಲಾಂಚ್ ಮಾಡಬೇಕಂದ್ರೆ ನಾವು ಮಾಡ್ಬೋದು, ಯಾಕಂದರೆ ಟಿ ವಿ ಎಸ್ಸಲ್ಲಿರೋ ಇಂಜಿನ್ ಕೂಡ BMW ಅವರೇ ಮಾಡಿರೋದು. ಆದರೆ ಟಿ ವಿ ಎಸ್ಗಿಂತ ಇದು ಪವರ್ಫುಲ್ ಇದೆ ಗುರು. ಸೊ ನೀವು ನೋಡ್ಬೋದು ಇವಾಗ 50 ಆಗಿದೆ, 51.5. ಸೊ ಸ್ವಲ್ಪ ರೇವ್ ಮಾಡಿ ನೋಡೋಣ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ವ್ಲಾಗಲ್ಲಿ ನೀವು ನೋಡ್ತೀರಾ ಕ್ಯಾಮ್ರಾ, ನಾನು ಆಲ್ರೆಡಿ ಹೇಳಿದ್ದೀನಿ ಕ್ಯಾಮ್ರಾ ವ್ಲಾಗ್ ಬರುತ್ತಂತ. ಕ್ಯಾಮ್ರಾ ಬಂದಿದ್ದೆ ಹಂಗೆ ಗಾಡಿನ PPF ಎತ್ಕೊಂಡು ಹೋಗ್ಬೇಕು, ಆ ವ್ಲಾಗು ಬರುತ್ತೆ, ಅದು ನೋಡ್ತೀರಾ ನೀವು ಮುಂದೆ. ಸೊ ದಟ್ಸ್ ಇಟ್ ವ್ಲಾಗ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.